ANMR ನ್ಯೂಸ್ಗೆ ಸ್ವಾಗತ. 18ನೇ ವಾರ್ಡಿನ ಉಪಚುನಾವಣೆಗೆ ನಾಮಪತ್ರ ಸಲ್ಲಿಕೆಗೆ ಪಕ್ಷಗಳು ಸಿದ್ಧತೆ. ಚಿಂತಾಮಣಿ ನಗರದ 18ನೇ ವಾರ್ಡಿನ ಕೀರ್ತಿನಗರದ ತೆರವಾದ ನಗರಸಭಾ ಸದಸ್ಯ ಸ್ಥಾನಕ್ಕೆ ಉಪಚುನಾವಣೆ ದಿನಾಂಕ ನಿಗದಿಪಡಿಸಿರುವ ಹಿನ್ನೆಲೆಯಲ್ಲಿ ನಾಮಪತ್ರಗಳ ಸಲ್ಲಿಕೆಗೆ ಡಿಸೆಂಬರ್ 15 ಶುಕ್ರವಾರದಂದು ಕೊನೆಯ ದಿನವಾಗಿದ್ದು, ಇದುವರೆಗೂ ನಾಮಪತ್ರ ಸಲ್ಲಿಸಿದ ವಿವಿಧ ಪಕ್ಷದ ಅಭ್ಯರ್ಥಿಗಳು ಕೊನೆಯ ದಿನವಾದ ಡಿಸೆಂಬರ್ 15ರಂದು ಶುಕ್ರವಾರ ಎಲ್ಲರೂ ನಾಮಪತ್ರ ಸಲ್ಲಿಸಲು ಸಿದ್ಧತೆ ನಡೆಸಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಮಾಜಿ ನಗರಸಭಾ ಸದಸ್ಯ ಮೊಹಮ್ಮದ್ ಶಫೀಕ್, ಭಾರತೀಯ ಜನತಾ ಪಕ್ಷದಿಂದ ಸೊಣಶೆಟ್ಟಹಳ್ಳಿ ಬಡಾವಣೆಯ ಪ್ರಕಾಶ್, SDPI ಪಕ್ಷದಿಂದ ಹೂವಿನಪೇಟೆಯ ನಿವಾಸಿ ಅನ್ಸರ್ ಪಾಷಾ ಮತ್ತು KRS ಪಕ್ಷದಿಂದ ಅಶ್ವಿನಿ ಬಡಾವಣೆಯ ರವಿರವರು ಸಲ್ಲಿಸುವುದು ಬಹುತೇಕ ಖಚಿತವಾಗಿದ್ದು, ಇತರೆ ಪಕ್ಷದ ಅಭ್ಯರ್ಥಿಗಳು ಯಾರು ಎಂಬುದು ಇದುವರೆಗೂ ಬಹಿರಂಗಗೊಂಡಿಲ್ಲ. ಸದರಿ 18ನೇ ವಾರ್ಡಿನ ಚುನಾವಣಾಧಿಕಾರಿಯಾಗಿ ಜಿಲ್ಲಾ ಆಹಾರ ಇಲಾಖೆಯ ಉಪನಿರ್ದೇಶಕಿ G. ಸವಿತಾರನ್ನು ನೇಮಕ ಮಾಡಿದ್ದು, ನಾಳೆ ಸಲ್ಲಿಸುವ ಎಲ್ಲ ಪಕ್ಷಗಳ ನಾಮಪತ್ರಗಳನ್ನು ಅವರು ಸ್ವೀಕರಿಸಲಿದ್ದಾರೆ. ಇನ್ನು 18ನೇ ವಾರ್ಡಿನ ಕೀರ್ತಿನಗರ ವಾರ್ಡಿನ ತೆರವಾದ ನಗರಸಭೆ ಸ್ಥಾನಕ್ಕೆ ಉಪಚುನಾವಣೆ ನಡೆಯುತ್ತಿದ್ದು, ಡಿಸೆಂಬರ್ 8ರಿಂದಲೇ ಜಾರಿಗೆ ಬರುವಂತೆ ಡಿಸೆಂಬರ್ 30ರವರೆಗೂ ವಾರ್ಡಿನಲ್ಲಿ ಮಾದರಿ ನೀತಿ ಸಂಹಿತೆ ಜಾರಿಗೊಳಿಸಲಾಗಿದೆ. ಅಭ್ಯರ್ಥಿಗಳು ನಾಮಪತ್ರಗಳನ್ನು ಸಲ್ಲಿಸಲು ಡಿಸೆಂಬರ್ 8 ಗುರುವಾರದಿಂದ ಡಿಸೆಂಬರ್ 15 ಶುಕ್ರವಾರದಂದು ಕೊನೆಯ ದಿನಾಂಕವಾಗಿದೆ. ಡಿಸೆಂಬರ್ 16ರಂದು ಶನಿವಾರ ನಾಮಪತ್ರಗಳ ಪರಿಶೀಲನೆ. ಡಿಸೆಂಬರ್ 18ರಂದು ಸೋಮವಾರ ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ದಿನಾಂಕವನ್ನು ನಿಗದಿಪಡಿಸಲಾಗಿದೆ. ಡಿಸೆಂಬರ್ 27ರಂದು ಬುಧವಾರ ಮತದಾನ ಅವಶ್ಯಕವಿದ್ದರೆ ಮತದಾನವನ್ನು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೂ ನಡೆಸಲಾಗುತ್ತದೆ. ಮರು ಮತದಾನ ಇದ್ದಲ್ಲಿ ಮತದಾನವನ್ನು ಡಿಸೆಂಬರ್ 29ರಂದು ಶುಕ್ರವಾರ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೂ ನಡೆಸಲಾಗುತ್ತದೆ. ಮತ ಎಣಿಕೆಯನ್ನು ಡಿಸೆಂಬರ್ 30ರಂದು ಶನಿವಾರ ಬೆಳಗ್ಗೆ 8 ಗಂಟೆಗೆ ನಡೆಯಲಿದೆ.